ರಾಜ್ಯದಲ್ಲಿ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸದ್ಯ ಎಷ್ಟರ ಮಟ್ಟಿಗೆ ಅದು ಸದ್ಯ ಜಾರಿಯಲ್ಲಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಈಗ ನಾವು ಇರ್ತಕ್ಕಂಥದ್ದು ಶಾಲೆ ನಂಬರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 9, ಧಾರವಾಡ ಜಿಲ್ಲೆ ನವಲಗುಂದ. ಇದು ನವಲಗುಂದ ಪಟ್ಟಣದಲ್ಲಿ ಇರ್ತಕ್ಕಂತಹ ಇದು ಸರ್ಕಾರಿ ಶಾಲೆ. ಕಳೆದ 27 ವರ್ಷಗಳಿಂದ ಅಂದರೆ 1998ರಿಂದ ಈ ಒಂದು ದೇವಸ್ಥಾನದಲ್ಲಿ ಉಡ್ಚಮ್ಮನ ಅಂದರೆ ನವಲಗುಂದದ ಗ್ರಾಮ ದೇವತೆಯಾದಂಥ ಉಡ್ಚಮ್ಮನ ದೇವಸ್ಥಾನದಲ್ಲಿ ಈ ಒಂದು ಶಾಲೆಯನ್ನು ಆರಂಭ ಮಾಡಿರುವಂಥದ್ದು. ಕಳೆದ 27 ವರ್ಷಗಳಿಂದ ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಮಕ್ಕಳು ಯಾವ ರೀತಿಯಾಗಿ ಅಂತಂದರೆ ಮೂಲಭೂತ ಸೌಕರ್ಯಗಳು ಸದ್ಯ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಇದು ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂತಹ ಸರ್ಕಾರಿ ಶಾಲೆ ನಂಬರ್ 9ರಲ್ಲಿ ಈ ಒಂದು ದುಸ್ಥಿತಿಗೆ ಯಾವ ರೀತಿ ಇದೆ ಅಂತಂದರೆ ಸುಮಾರು 27 ವರ್ಷಗಳಿಂದ ಶಿಕ್ಷಕರು ಮತ್ತು ಮಕ್ಕಳು ಅನುಭವಿಸುವಂಥ ಪರಿಸ್ಥಿತಿ ಸದ್ಯ ಎದುರಾಗಿದೆ. ನೋಡಿ, ಮಕ್ಕಳಿಗೆ ಸರಿಯಾಗಿ ಅಂದರೆ ಇಲ್ಲಿ 1ರಿಂದ 4ನೇ ತರಗತಿಗೆ ಇರ್ತಕ್ಕಂಥ ಕ್ಲಾಸ್ಗಳು ಮಕ್ಕಳಿಗೆ ಡೆಸ್ಕ್ ಕೂಡ ಅಂದರೆ ಪ್ರಮುಖವಾಗಿ ಶಾಲಾ ಕಟ್ಟಡ ಆಗಿದ್ದರೆ ಡೆಸ್ಕ್ ಮೇಲೆ ಕೂಡ್ತಾ ಇದ್ರು. ಆದರೆ ಇಲ್ಲಿ ನೆಲದ ಮೇಲೆ ಕೊಡುವಂಥ ಪರಿಸ್ಥಿತಿ ಸದ್ಯ ಮಕ್ಕಳಿಗೆ ಬಂದಿದ್ದರೆ, ಮತ್ತೊಂದೆಡೆ ಶಿಕ್ಷಕರು ಕೂಡ ಇವ್ರಿಗೂ ಕೂಡ ಅಂದರೆ ಸ್ವತಃ ಒಂದು ಶಿಕ್ಷಕರಿಗೂ ಕೂಡ ಒಂದು ಚೇರ್ ಕೂಡ ಇಲ್ಲ ಅನ್ನೋ ವ್ಯವಸ್ಥೆ ನಾವು ಕಂಡು ಬರ್ತಾ ಇದೆ ದೃಶ್ಯಗಳಲ್ಲಿ. ಯಾಕಂತಂದರೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಏನಂತಂದರೆ ಬೆಳಗ್ಗೆ ಆದರೂ ಸಾಕು ಸಾಕಷ್ಟು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಇಲ್ಲಿ ಭಕ್ತರು ಬಂದಂಥ ಸಂದರ್ಭದಲ್ಲೂ ಕೂಡ ಶಿಕ್ಷಕರು ಮತ್ತು ಮಕ್ಕಳು ಸದ್ಯ ಈ ಒಂದು ದೇವಸ್ಥಾನದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಶಾಸಕ NH ಕೋನರೆಡ್ಡಿ ಅವರ ಈ ಒಂದು ನವಲಗುಂದ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಶಾಲೆಗಳ ದುಸ್ಥಿತಿ ಅನ್ನೋದನ್ನು ನಾವು ತೋರಿಸ್ತಾ ಹೋಗ್ತೇವೆ. ಯಾಕಂತಂದರೆ ಪ್ರಮುಖವಾಗಿ ಈಗ ನಾವು ಹೊರಗಡೆ ತೋರಿಸಿದ್ವಿ ಪರಿಸ್ಥಿತಿ, ಸದ್ಯ ಒಳಗಡೆನೂ ಕೂಡ ಅದೇ ಸ್ಥಿತಿ ಇರುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ಮಕ್ಕಳು ಈ ರೀತಿಯಾಗಿ ಅಂದರೆ ಪ್ರತಿ ವರ್ಷ ಸುಮಾರು ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಈ ಬಾರಿ ಏನಂತಂದರೆ 25ರಿಂದ 26 ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ದಾಖಲಾತಿಯನ್ನು ಪಡೆದುಕೊಂಡಿರುವಂಥದ್ದು. ಯಾಕಂತಂದರೆ ಸುಮಾರು 80ರಿಂದ 90 ದಾಖಲಾತಿಗಳಿರ್ತಕ್ಕಂಥ ಈ ಒಂದು ಶಾಲೆ ಸದ್ಯ ಈಗ ಮಕ್ಕಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ದ ದೇವಸ್ಥಾನ ಇದು ಉಡ್ಚಮ್ಮನ ಅಂದರೆ ಗ್ರಾಮ ದೇವತೆ ಉಡ್ಚಮ್ಮನ ದೇವಸ್ಥಾನದಲ್ಲಿ ಈ ರೀತಿ ಒಂದು ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಸೊ ಈಗ ಇಲ್ಲಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಲ್ಲಿರ್ತಕ್ಕಂಥ HM ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ ಮತ್ತು ಇದು ಇಲ್ಲಿ ಮೂಲಭೂತ ಸೌಕರ್ಯಗಳಿದೆಯಾ ದೇವಸ್ಥಾನದಲ್ಲಿ? ಇಲ್ಲ ಸರ್, 1998ರಿಂದ ಜೂನ್ 98ರಿಂದ ಸ್ಟಾರ್ಟ್ ಆಗೈತಲ್ಲ ಸರ್. ಇಲ್ಲಿ ನಾ ಬಂದು ಈಗ 6ನೇ ವರ್ಷ ಸರ್. ಮೊದಲಿಂದಾದರೂ ಇದು ಗುಡಿಯಾಗನೇ ನಡೆದೈತಿ ಸರ್ ಇಷ್ಟು ದಿನ ಆದರೂ. ಅಂದರೆ ಮೇಡಮ್, ಯಾಕಂತಂದರೆ ಸ್ವಂತ ಕಟ್ಟಡ ಬೇಕು ಮಕ್ಕಳಿಗೆ, ಮೂಲಭೂತ ಸೌಕರ್ಯ ಆಟ ಆಡೋಕ್ಕೆ ಗ್ರೌಂಡ್ ಆಗಿರ್ಬೋದು ಮತ್ತು ಶೌಚಾಲಯಗಳಿರಬೇಕು, ಕುಡಿ ನೀರಿನ ವ್ಯವಸ್ಥೆಗಳಿರಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಅವೆಲ್ಲವೂ ಇದೆನಾ? ಹೆಂಗೆ ನಾವು ಅಂದ್ರೆ ಇದು ಇಲ್ಲ ಸರ್. ನಾವು ನಳ್ಳಿ ನೀರನ್ನ ನಾವು ಏನು ಮಾಡ್ತೀವಿ ರೀ, ಇಲ್ಲೇ ಟಾಕಿ ಒಳಗೆ ಸಂಗ್ರಹ ಮಾಡ್ಕೊಂಡ್ರಿ ಮಕ್ಕಳಿಗೆಲ್ಲ ಕುಡಿಯಾಕ ಕೊಡ್ತೇವೆ ರೀ. ಈಗ ಮಕ್ಕಳ ಪರಿಸ್ಥಿತಿ ಆಯಿತು, ಈಗ ತಮಗೂ ಕೂಡ ನೀವೆಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಇಂಥ ಸಮಯದಲ್ಲಿ ಈಗ ಶಿಕ್ಷಕರು ಶೌಚಾಲಯಗಳು ಶಿಕ್ಷಕರಿಗೂ ಕೂಡ ಇಲ್ಲ, ಮತ್ತು ನೀವು ಏನು ಪರ್ಯಾಯ ಏನು ಮಾಡ್ತೀರಿ ಸರ್? ಮತ್ತು ನಾವು ಇಲ್ಲೇ ಬಾಜು ಮನೆಗೆ ಹೇಳ್ಕೊಂಡು ಹೋಗಿರ್ತೇವೆ ರೀ, ಇಲ್ಲಿ ಹೋಗ್ರಿ ಮತ್ತು ಕಟ್ಟಡ ಇಲ್ಲ ಅಂತಂದಿರ್ತಾರೆ ರೀ, ನಾವು ಇಲ್ಲೇ ಬಾಜು ಹೋಗಿರ್ತೇವೆ ರೀ ಸರ್. ಬಟ್ ಈಗ ಮೇಡಮ್, ಈಗ ಮಕ್ಕಳ ಪರಿಸ್ಥಿತಿ ಹೆಂಗೆ ಅಂದ್ರೆ ಯಾಕಂದ್ರೆ 27 ವರ್ಷ ಆಯ್ತು ರೀ, ಒಂದು ಸ್ವಂತ ಕಟ್ಟಡ ಇಲ್ಲ ಮಕ್ಕಳಿಗೆ. ಇದರಿಂದ ಇಲ್ಲಿ ಪ್ರತಿ ವರ್ಷ ಅಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಕೈತೆ ಸರ್ ಪಟ್ಟು ಸಂಖ್ಯೆ, ಯಾಕಂದ್ರೆ ಬಿಲ್ಡಿಂಗ್ ಒಂದು ಇಲ್ಲಲ್ಲ ಸರ್, ಕಟ್ಟಡ ಇಲ್ಲದಕ್ಕೆ ಮಕ್ಕಳ ಸಂಖ್ಯೆನೂ ಕಡಿಮೆ ಆಗ್ತಾ ರೀ. ಅಂದರೆ ಈಗ ನೀವು ಮಕ್ಕಳಿಗೆ ಪಾಠ ಮಾಡ್ತಿರ್ತಿರಲ್ಲ, ಈ ಸಮಯದಾಗ ಭಕ್ತರು ಏನಾದರೂ ಬಂದಾಗ ಅವಾಗಿನ ಪರಿಸ್ಥಿತಿ ಹೆಂಗೆ? ಯಾಕಂದ್ರೆ ಅಂದರೆ ಕಾರ್ಯಕ್ರಮಗಳು ನಡೀತಿರ್ತಾವೆ ದೇವಸ್ಥಾನದಾಗ, ಅವಾಗ ಮಕ್ಕಳಿಗೆ ನೀವು ಮತ್ತೆ ಅಂದ್ರೆ ಕಲಿಸೋದು ಹೆಂಗೆ ಅಂತ ಅವಾಗ ಕಲ್ಸಕ್ಕೆ ಆಗೋದಿಲ್ಲ ಸರ್. ಮತ್ತು ಯಾಕಂದ್ರೆ ಡೊಳ್ಳು ಅದು ತೊಗೊಂಡು ಉಡಿ ತುಂಬಾಕದೆಲ್ಲ ಬರ್ತಾರೆ ದೇವಿಗೆ ರೀ ಲಗ್ನ ಟೈಮ್. ಅವಾಗ ನಾವೆಲ್ಲ ಮಕ್ಕಳಿಗೆ ಏನು ಮಾಡ್ತೀವಿ ರೀ, ಮತ್ತು ಸರಿಸಿ ಕುಂದ್ರಿಸಿ ಆ ಟೈಮ್ ಸ್ವಲ್ಪ ಮತ್ತು 5-10 ನಿಮಿಷ ನಮ್ಗೆ ಅವ್ರಿಗೆ ಪಾಠ ಹೇಳೋಕ್ಕಾದ ಆಗೋದಿಲ್ಲ ರೀ. ಆಮೇಲೆ ಅವ್ರು ಅಂದ್ರೆ ಜನ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ ಇಲ್ಲ ಜನ ರೀ ಭಾಳ ಉಡಿ ಅದು ತುಂಬಾಕ ಬಂದಾಗ. ಅದಕ್ಕೆ ನಾವು ಮತ್ತೆ ಒಂದು 10 ನಿಮಿಷ 5 ನಿಮಿಷ ಮಕ್ಕಳಿಗೆ ಸುಮ್ಮನೆ ಕೂಡಿಸಿ ಆಮೇಲೆ ಪಾಠ ಶುರು ಮಾಡ್ತೀವಿ ಸರ್. ಸೊ ಇದಿಷ್ಟು ಸದ್ಯ ಈ ಒಂದು ಶಾಲೆಯ HM ಅವರು ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿದೆ ಅಂತಂದರೆ ಕಳೆದ 27 ವರ್ಷಗಳಿಂದ ಈ ಒಂದು ದೇವಸ್ಥಾನದಲ್ಲಿ ಶಾಲೆಯನ್ನು ಆರಂಭ ಮಾಡಿದ್ದಾರೆ. ಆದರೆ ಇನ್ನೂವರೆಗೂ ಕೂಡ ಏನಂತಂದರೆ ಸ್ವಂತ ಕಟ್ಟಡ ಇಲ್ಲದೆ ಮೂಲಭೂತ ಸೌಕರ್ಯದಿಂದ ಸದ್ಯ ಈ ಒಂದು ಶಾಲೆ ಬಳಲ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನಾದರೂ ಎಚ್ಚೆತ್ತುಕೊಂಡು ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಮಕ್ಕಳಿಗೆ ಒಂದು ಸ್ವಂತ ಕಟ್ಟಡವನ್ನು ಕೊಡುವಲ್ಲಿ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.